ಆಕಾಶವನ್ನು ಸಿಂಹಾಸನವನ್ನಾಗಿಯೂ ಭೂಮಿಯನ್ನು ಪಾದಪೀಠವನ್ನಾಗಿಯೂ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಚಲ ವಸ್ತುಗಳನ್ನು ಪರಿಪಾಲಿಸಿಕೊಂಡು ಹೋಗ್ತಕ್ಕಂಥ ನಮ್ಮ ಸ್ವರ್ಗೀಯ ತಂದೆಯಾದ ಯೇಸುವೆ, ಈ ಮುಂಜಾನೆಯಲ್ಲಿ ಕರ್ತನೇ, ನಾವೆಲ್ಲರೂ ನಿನ್ನ ಸನ್ನಿಧಿಗೆ ನಮ್ಮ ಪವಿತ್ರವಾದ ಹೃದಯವನ್ನು, ಪರಿಶುದ್ಧವಾದ ಆಶಯವನ್ನು ಇಟ್ಟುಕೊಂಡು ಈ ಒಂದು ಆರಾಧನೆಗೆ ಬಂದಿದ್ದೇವೆ. ಬಂದಿರುವ ನಮ್ಮೆಲ್ಲರನ್ನು ಆಶೀರ್ವದಿಸು ತಂದೆಯೇ. ನಾವು ನಿನ್ನಲ್ಲಿ ಆತ್ಮಿಕವಾಗಿ ಜೀವಿತವನ್ನು ಹೊಂದಿ ಪ್ರಿಯ ತಂದೆಯೇ, ಈ ಸಮಾಜಕ್ಕೆ ಘನ ಮಾನ ಮಹಿಮೆ ತರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಹಾಗೆ ನೀನು ಕೃಪೆ ಮಾಡಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ. ಇಂದಿನ ಈ ಪರಿಶುದ್ಧ ದಿವಸಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ತಂದೆಯೇ. ಈ ದಿವಸವನ್ನು ಕಾಣದೆ ಇನ್ನೂ ಅನೇಕ ಜನರು ಕರ್ತನೆ ಇದರಿಂದ ವಂಚಿತರಾಗಿದ್ದಾರೆಂದು ನಾವು ಭಾವಿಸುತ್ತೇವೆ. ಕರ್ತನೆ, ಪ್ರತಿಯೊಬ್ಬೊಬ್ಬರು ಇವತ್ತಿನ ದಿವಸದಲ್ಲಿ ನಿನ್ನ ಆಲಯವನ್ನು ಸೇರಿ ನಿನ್ನ ವಾಕ್ಯವನ್ನು ಆಲಿಸುವಾಗ ನಿನ್ನ ಪವಿತ್ರಾತ್ಮ ಭರಿತರಾಗಿ ಪ್ರಿಯ ತಂದೆಯೇ, ಅವರಲ್ಲಿ ಇರ್ತಕ್ಕಂಥ ರೋಗ ರುಜಿನ ಕೆಟ್ಟ ಯೋಚನೆಗಳು ಎಲ್ಲ ತೊಲಗಿ ಅವರ ಜೀವಿತವನ್ನು ಪರಿಶುದ್ಧಗೊಳಿಸಿ ಎಂದು ನಾವು ನಿನ್ನಲ್ಲಿ ಬೇಡುವವರಾಗಿದ್ದೇವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅನೇಕ ಜಾತಿ ಧರ್ಮಗಳಿಂದ ಕೂಡಿರ್ತಕ್ಕಂಥ ನಮ್ಮ ದೇಶವು ತಂದೆಯೇ, ಸೌಹಾರ್ದಯುತವಾಗಿ ಪ್ರತಿಯೊಬ್ಬೊಬ್ಬರು ಪ್ರೀತಿಯನ್ನು ಹಂಚಿಕೊಂಡು ಬಾಳಿ ಬದುಕಲಿಕ್ಕಾಗ್ತಕ್ಕಂಥ ಒಳ್ಳೆಯ ಕೃಪಾ ಆಶೀರ್ವಾದ ಪ್ರತಿಯೊಬ್ಬೊಬ್ಬರಲ್ಲಿ ನೀನು ದಯಪಾಲಿಸಿಎಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ನಮ್ಮ ದೇಶದಲ್ಲಿ ಆಗ್ತಕ್ಕಂಥ ಧರ್ಮ ಕಲಹಗಳಿಗಾಗಿ ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ಆ ಕಲಹಗಳನ್ನು ನಿಯಂತ್ರಿಸತಕ್ಕಂಥ ಶಕ್ತಿ ನಿನ್ನ ಪ್ರಾರ್ಥನೆಯಲ್ಲಿದೆ. ಪ್ರಿಯ ತಂದೆಯೇ, ನಾವು ಪ್ರಾರ್ಥನಾ ಮನವಿ ನಿನಗೆ ಸಲ್ಲಿಸುವಾಗ ನಮ್ಮ ಪ್ರಾರ್ಥನೆಯನ್ನು ಆಲಿಸು. ಈ ಲೋಕದಲ್ಲಿ ಎಲ್ಲ ಕ್ರೈಸ್ತರು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿಕ್ಕಾಗುತ್ತೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುತ್ತೇನೆ. ಕ್ರೈಸ್ತರಲ್ಲದೆ ಅನ್ಯ ಕ್ರೈಸ್ತರೇತರನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ನಮ್ಮ ಲೋಕದಲ್ಲಿ ಯಾವಾಗಲೂ ಈ ಭೂಲೋಕ ದೇಶದಲ್ಲಿ, ಈ ಭಾರತ ದೇಶದಲ್ಲಿ ಪ್ರಿಯ ತಂದೆಯೇ, ಶಾಂತಿ ಸಮಾಧಾನ ಪ್ರತಿಯೊಂದೊಂದನ್ನು ನೀನು ನಮಗೆ ದಯಪಾಲಿಸಿ ಕರ್ತನೆ, ನಾವೆಲ್ಲರೂ ನಿನಗೆ ಯೋಗ್ಯವಾದ ಮಕ್ಕಳಾಗಿ ಬದುಕಿ ಬಾಳಲಿಕ್ಕೆ ಆಗ್ತಕ್ಕಂಥ ಕೃಪೆಯನ್ನು ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಪ್ರಿಯ ತಂದೆಯೇ, ನಮ್ಮ ಈ ಕರ್ನಾಟಕ ರಾಜ್ಯವನ್ನು ಆಶೀರ್ವದಿಸಿದ್ದೆ, ಒಳ್ಳೆಯ ನಾಯಕನನ್ನು ನೀನು ಕೊಟ್ಟಿದ್ದೆ, ಅದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ. ಒಳ್ಳೆಯ ನಿರ್ಣಯಗಳನ್ನು ತೆಗೆದುಕೊಂಡು ಪ್ರಿಯ ತಂದೆಯೇ, ಎಲ್ಲರೂ ಒಂದೇ ಎನ್ನತಕ್ಕಂಥ ಒಳ್ಳೆಯ ಭಾವನೆಯಲ್ಲಿ ನಾವೆಲ್ಲರೂ ನಿನ್ನ ಸನ್ನಿಧಾನದಲ್ಲಿ ಬಂದಿರುವಾಗ ನಮ್ಮ ಪ್ರಾರ್ಥನಾ ಮನವಿ ನೀನು ಕೇಳಿ ಪ್ರಿಯ ತಂದೆಯೇ, ನಮ್ಮ ಈ ಕರ್ನಾಟಕ ಪ್ರಾದೇಶಿಕ ಶಾಂತಿ ಸಮಾಧಾನವನ್ನು ನೀನು ದಯಪಾಲಿಸೆಂದು ನಿನ್ನನ್ನು ಬೇಡ್ತೇನೆ. ಅದೇ ಪ್ರಕಾರವಾಗಿ ನಮ್ಮ ಜಿಲ್ಲೆಗಳು, ನಮ್ಮ ನೆರೆಹೊರೆಯ ಜಿಲ್ಲೆಗಳು ತಂದೆಯೇ, ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗಾಗಿ, ವಿಶೇಷವಾಗಿ ದೈವ ಸೇವಕರಿಗಾಗಿ ನಾನು ನಿನ್ನಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ಪ್ರಿಯ ತಂದೆಯೇ, ಇದು ಅಗಾಧವಾದದ್ದು, ಆಶೀರ್ವಾದದ್ದು, ಅದ್ಭುತವಾಗಿರ್ತಕ್ಕಂಥದ್ದು. ನಿನ್ನ ಸೇವೆಯು ಬಿಡುವಿಲ್ಲದೆ ಈ ಲೋಕದಲ್ಲಿ ಪಸರಿಸ್ತಾ ಇದೆ. ಅದಕ್ಕಾಗಿ ನಾವು ನಿನಗೆ ಕೃತಜ್ಞರಾಗಿದ್ದೇವೆ. ಎಲ್ಲಿ ನಿನ್ನ ವಾಕ್ಯ ಮುಟ್ಟಿಲ್ಲವೋ, ಎಲ್ಲಿ ನಿನ್ನ ಸುವಾರ್ತೆ ಸಾರಿಲ್ಲವೋ, ಅಲ್ಲಿ ಎಲ್ಲ ಕಡೆಗೆ ಮುಟ್ಟಿಸ್ತಕ್ಕಂಥ ಸೌಭಾಗ್ಯ ನೀನು ನಮಗೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ, ಈ ಒಂದು ನಿಟ್ಟಿನಲ್ಲಿ ಕರ್ತನೆ, ನಮಗೆ ಅನೇಕ ಉದ್ದೇಶಗಳನ್ನು ಇಟ್ಟು ನಮಗೆ ಒಂದು ಸಂಸ್ಥೆಯನ್ನು ನೀನು ನಿರ್ಮಾಣ ಮಾಡಿದ್ದಿ. ಆ ಸಂಸ್ಥೆಗೆ ಒಬ್ಬ ಒಳ್ಳೆಯ ನಾಯಕನನ್ನು ಕೊಟ್ಟಿದ್ದಿ. ಆ ಉದ್ದೇಶದ ಕಾರ್ಯಕ್ರಮವು ಇವರ ಮುಖಾಂತರವಾಗಿ ಈಡೇರಲಿಕ್ಕೆ ಆಗ್ತಕ್ಕಂಥ ಸಕಲ ಕೃಪಾ ಆಶೀರ್ವಾದಗಳನ್ನು ದಯಪಾಲಿಸು. ಒಳ್ಳೆಯ ನಾಯಕನನ್ನು ನೀನು ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ಪ್ರಿಯ ತಂದೆಯೇ, ಇನ್ನು ಮುಂದೆ ಕೂಡ ನಮಗೆ ಒಳ್ಳೆಯ ನಾಯಕನಿಂದ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸು ತಂದೆಯೇ. ಅದೇ ಪ್ರಕಾರವಾಗಿ ಅದರಲ್ಲಿ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳು, ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಸಭಾ ಸೇವಕರುಗಳನ್ನು ನೀನು ಆಶೀರ್ವದಿಸು. ಅವರ ಜೀವಿತಕ್ಕಾಗಿ, ಅವರ ಈ ಭೂಲೋಕದ ಲೌಕಿಕವಾಗಿರತಕ್ಕಂಥ ಜೀವಿತಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಆತ್ಮಿಕವಾಗಿ ಕರ್ತನೆ, ಅನೇಕರಿಗೆ ಅವರು ನಿನ್ನ ವಾಕ್ಯವನ್ನು ಉಣಬಡಿಸಿರುವಾಗ ಆಗ್ತಕ್ಕಂಥ ತೊಂದರೆಗಳು, ಕೇಡುಗಳನ್ನು ನೀನು ದೂರ ಮಾಡಿ ಪ್ರಿಯ ತಂದೆಗೆ ಸುಲಲಿತವಾಗಿ ನಿನ್ನ ವಾಕ್ಯವು ಪ್ರಸಾರ ಮಾಡಲಿಕ್ಕೆ ಆಗ್ತಕ್ಕಂಥ ಸಕಲ ಕೃಪೆಗಳನ್ನು ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಈ ಒಂದು ಸಂದರ್ಭದಲ್ಲಿ ನನ್ನ ಸಭೆಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಅನೇಕ ರೀತಿಯ ಅನೇಕ ವರ್ಗಗಳ ಜನರು ನಮ್ಮಲ್ಲಿರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಸ್ತ್ರೀಯರನ್ನು ನೀನು ಆಶೀರ್ವದಿಸು. ಅವರ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ. ಅವರಿಗೆ ಕೊಟ್ಟಿರ್ತಕ್ಕಂಥ ತಾಳ್ಮೆ, ಪ್ರೀತಿ, ಸೌಹಾರ್ದತೆ ಮತ್ತು ಕುಟುಂಬವನ್ನು ಮುನ್ನಡೆಸುವಿಕೆ ಒಂದು ಒಳ್ಳೆಯ ಅಧಿಕಾರವನ್ನು ನೀನು ಆ ನಿನ್ನ ಮಕ್ಕಳಿಗೆ ಕೊಟ್ಟಿದ್ದೆ. ಅದು ಸದುಪಯೋಗವಾಗಿ ಕುಟುಂಬಗಳು ಪ್ರಜ್ವಲಿಸ್ತವೆ, ಕುಟುಂಬಗಳು ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸ್ತಾ ಇವೆ ತಂದೆ. ನಿನಗೆ ಸ್ತೋತ್ರವಾಗಲಿ. ಅದೇ ಪ್ರಕಾರವಾಗಿ ಪುರುಷ ವರ್ಗವನ್ನು ನೀನು ಆಶೀರ್ವದಿಸಿದ್ದೆ. ಅನೇಕರು ತಮ್ಮ ತಮ್ಮ ಸ್ವಂತ ಕೆಲಸದಲ್ಲಿ ತೊಡಗಿದ್ದಾರೆ. ಕೆಲವರು ಹೊಲ ಉಳುವುದಕ್ಕಾಗಿ, ಕೆಲವರು ಗಾರೆ ಕೆಲಸ ಮಾಡುವುದಕ್ಕಾಗಿ, ಇನ್ನೂ ಕೆಲವರು ತಮಗೆ ಬೇಕಾಗಿರ್ತಕ್ಕಂಥ ಅನುಕೂಲಕರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ನಿನ್ನ ಮಕ್ಕಳಿಗೆ ಒಳ್ಳೆಯ ಮನಸ್ಸನ್ನು ದಯಪಾಲಿಸು ಪ್ರಿಯ ತಂದೆ. ಅವರ ದುಡಿಮೆಗೆ ತಕ್ಕದಾದ ಪ್ರತಿಫಲವನ್ನು ನೀನು ದಯಪಾಲಿಸು. ರೈತರಿಗೆ ಒಳ್ಳೆಯ ಮಳೆ ಬೆಳೆಯನ್ನು ನೀನು ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ.
ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾದ ಬೆಳೆಯನ್ನು ಕೊಟ್ಟಿದ್ದೆ, ಅವು ಫಲಿಸುವ ಹಾಗೆ ನೀನು ಕೃಪೆ ಮಾಡು. ಅವಶ್ಯಕತೆಗನುಸಾರವಾಗಿ ನೀನು ಮಳೆಯನ್ನು ಕೊಡುತ್ತಾ ಬಂದಿದ್ದೆ ಪ್ರಿಯ ತಂದೆಯೇ. ಅದೇ ಪ್ರಕಾರವಾಗಿ ನಮ್ಮ ಬೆಳೆಗಳು ಕೂಡ ಸಮೃದ್ಧವಾಗಿ ಬೆಳೆದಿವೆ. ನಾವು ಹರ್ಷಿಸ್ತೇವೆ, ನಾವು ಸಂತೋಷಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ಅದೇ ಪ್ರಕಾರವಾಗಿ ಪ್ರಿಯನೇ, ಪ್ರತಿಯೊಬ್ಬೊಬ್ಬ ನಮ್ಮ ಸಭೆಯ ಎಲ್ಲ ಸದಸ್ಯರುಗಳನ್ನು, ಎಲ್ಲ ಕುಟುಂಬಗಳನ್ನು ನೀನು ಆಶೀರ್ವದಿಸು. ವಿಶೇಷವಾಗಿ ನಾನು ಪ್ರಾರ್ಥಿಸುತ್ತೇನೆ, ಕುಟುಂಬದಲ್ಲಿ ಕಾಯಿಲೆಗೀಡಾಗಿರ್ತಕ್ಕಂಥ ಅನೇಕ ಮಕ್ಕಳಿಗಾಗಿ ಪ್ರಿಯ ತಂದೆಯೇ, ಆ ನಿನ್ನ ಮಕ್ಕಳಿಗೆ ಆರೋಗ್ಯವನ್ನು ನೀನು ದಯಪಾಲಿಸು. ನಿನ್ನ ವಾಕ್ಯದ ಮುಖಾಂತರವಾಗಿ, ನಿನ್ನ ಸೇವಕರ ಮುಖಾಂತರವಾಗಿ, ಅವರ ಪ್ರಾರ್ಥನೆಯ ಮುಖಾಂತರವಾಗಿ ನಾವು ಆರೋಗ್ಯವನ್ನು ಪಡೆದವರಾಗಿ ಕರ್ತನೆ, ಈ ಲೋಕದಲ್ಲಿ ನಿನಗೆ ಪ್ರೀತಿಯ ಮಕ್ಕಳಾಗಿ ಜೀವಿಸಲಿಕ್ಕಾಗುವ ಹಾಗೆ ನೀನು ಕೃಪೆ ಮಾಡು. ಈ ಒಂದು ಸಭೆಗೆ ಚಿಕ್ಕ ಮಕ್ಕಳನ್ನು ತಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಪ್ರಿಯ ತಂದೆ. ಚಿಕ್ಕ ಮಕ್ಕಳನ್ನು ಪ್ರೀತಿಸಿದ ಶ್ರೇಯಸ್ಸು ನಿನಗಿದೆ, ಅವುಗಳಿಗೆ ಅತಿಯಾದ ಪ್ರೀತಿಯನ್ನು ಕೊಟ್ಟಿದ್ದೆ. ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ನಿನ್ನ ಒಂದು ಪರಿಶುದ್ಧವಾದ ಹೆಜ್ಜೆ ಜಾಡಿಯಲ್ಲಿ ಆ ಮಕ್ಕಳನ್ನು ಬಲಪಡಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಇನ್ನೂ ಅನೇಕ ಜನರನ್ನು, ನಾನು ಬೇಡದೆ ಬಿಟ್ಟಿರ್ತಕ್ಕಂಥ ಅನೇಕ ವರ್ಗಗಳನ್ನು, ನಾನು ಬೇಡದೆ ಬಿಟ್ಟಿರ್ತಕ್ಕಂಥ ಅನೇಕ ವಿಜ್ಞಾಪನೆಗಳನ್ನು ನಿನ್ನ ಮುದ್ದು ಮಗನ ಮೂಲಕ ಅನುಗ್ರಹಿಸಬೇಕೆಂಬುದಾಗಿ ನಮ್ಮ ಕರ್ತನಾದ ಯೇಸುವೇ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್.